ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಿಕ್ಕಮಂಗ್ಳೂರು ಬ್ಲಾಗ್ಸ್ ನೋಡೋಣ. ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಇಲ್ಲಿಂದ ಮೆಟ್ರೋಲ್ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಸ್ಸಲ್ಲಿ ಹೋಗೋದು. ಸೊ ಲೆಟ್ಸ್ ಗೋ ಇನ್ ಸೈಡ್ ದ ವಿಡಿಯೋ. ನೋಡೋಣ ಈ ಬ್ಲಾಗ್ ಹೆಂಗಿರುತ್ತೆ ಅಂತ. ಎಷ್ಟು ಸಲ ಮೆಟ್ರೋಗೆ ಬಂದರೂ ಕೂಡ ಈ ಪ್ಲ್ಯಾಟ್ಫಾರ್ಮ್ 2 ಅಲ್ಲಿ ಯಾವ ಕಡೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ಯಾವಾಗಲೂ ಹೋಗ್ಬಿಟ್ಟು ಈ ಸ್ಟೇಷನ್ ಲಿಸ್ಟ್ ನೋಡಬೇಕಷ್ಟೇ. 9:45 ನೋಡಿ, ಮೆಟ್ರೋ ಸ್ಟೇಷನಲ್ಲಿ ಯಾರೂ ಇಲ್ಲ ಗೈಸ್. ಫ್ರೈಡೇ ಅಲ್ವಾ, ವೀಕೆಂಡು, ಎಲ್ಲರೂ ಹೋಗಿ ಪಾಸ್ಕೊಂಡ್ಬಿಟ್ಟಿರಬೇಕು ವೀಕೆಂಡ್ ಎಂಜಾಯ್ ಮಾಡೋಕ್ಕೆ. ಹಾಯ್ ಗೈಸ್, ಸೊ ನಾವಿವಾಗ ಜಸ್ಟ್ ಮೆಜೆಸ್ಟಿಕಲ್ಲಿ ರೀಚ್ ಆಗಿದ್ದೀವಿ. ಮೆಜೆಸ್ಟಿಕ್ ಬಂತು, ಬಟ್ ಟೈಮ್ ಬೇರೆ ಆಯಿತು ಗೈಸ್. ಬೇಗ ಹೋಗಿ ಬಸ್ ಇಡಬೇಕು, ಬಸ್ ಕ್ಯಾಚ್ ಮಾಡಬೇಕು. ಬಸ್ ಹೋಗ್ಬಿಟ್ರೆ ಎಲ್ಲೂ ಹೋಗೋಕ್ಕಾಗಲ್ಲ. ಬಂದ್ಬಿಟ್ಟು ಬಸ್ ಹತ್ತಿದ್ದೀವಿ. ಸೊ ಇನ್ನು ಮಾರ್ನಿಂಗ್ ಎತ್ತಿ ನೋಡೋಣ. ನಮ್ಗೆ ಆಲ್ರೆಡಿ ಬಸ್ ಟ್ರಾವೆಲ್ ಅಂದರೆ ತುಂಬ ಭಯ ಗೈಸ್. ನಂತರ ಯಾರಾದರೂ ಬಸ್ ಟ್ರಾವೆಲ್ ಅವರಿದ್ದರೆ ಕಮೆಂಟ್ ಮಾಡಿ, ಎದುರ್ಕೊಳ್ಳೋರು. ಸರಿ, ಓಕೆ, ದೇವ್ರ ಮೇಲೆ ಬರ ಹಾಕ್ಬಿಟ್ಟು ಹೋಗೋಣ ಗೈಸ್. ಹೆಂಗಿದೆ ನೋಡೋಣ ಬನ್ನಿ ಗೈಸ್. ಇವಾಗ ನಾವು ಚಿಕ್ಕಮಂಗ್ಳೂರು ರೀಚ್ ಆಗಿದ್ದೀವಿ. ಗುಡ್ ಮಾರ್ನಿಂಗ್. ಎಂಥ ಒಳ್ಳೆ ಕ್ಲೈಮೇಟ್ ನೋಡಿ ಗೈಸ್. ಫುಲ್ ಫಾಗ್ ಇದೆ. ಇವಾಗ ಟೈಮ್ ಎಷ್ಟಂದರೆ 7 o'clock ಆಯಿತು ರೀಚ್ ಆಗೋಕ್ಕೆ. ಸೊ ಇವತ್ತೆಲ್ಲ ಯಾವುದೋ ಪ್ಲೇಸ್ ವಿಸಿಟ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನಾವು ಇವಾಗ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ. ಫಸ್ಟ್ ಯಾವ ಪ್ಲೇಸ್ ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಬೆಟ್ಟದ ಭೈರವೇಶ್ವರ ಟೆಂಪಲ್ ಅನಿಸುತ್ತೆ. ಬನ್ನಿ ಹೋಗಿ ನೋಡೋಣ ಹೆಂಗಿದೆ ಅಂತ. ಎಕ್ಸ್ಪ್ಲೋರ್ ಮಾಡೋಣ ಗೈಸ್, ಇಲ್ಲಿ ಏನೇನು ಪ್ಲೇಸಸ್ ಇದೆ ಅಂತ. ಬನ್ನಿ. ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗಿದೆ ಗೈಸ್. ನಾವು ಪ್ಲೇಸ್ಗೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಬಟ್ ನಾನು ಇನ್ನು ಬೆಳಗ್ಗೆ ಇದ್ದಾಗ ಕ್ಲೈಮೇಟ್ ಅಂತೂ ಮಸ್ತಾಗಿತ್ತು. ಆದರೆ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ನೋಡೋಣ. ಹೇಳ್ತಿದ್ರು ವಿಚಾರಿಸಿದಾಗ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ಮಳೆ ಇತ್ತಂತೆ. ಇವತ್ತು ಸ್ವಲ್ಪ ಬಿಸಿಲು ಬರ್ತಾ ಇರೋದು. ನನಗೆ ಮಳೆನೇ ಇಷ್ಟ ಗೈಸ್. ಮಳೆ ಬಂದ್ರೇ ಈ ಪ್ಲೇಸ್ನ ಫೀಲ್ ಮಾಡ್ಕೊಳ್ಳೋಕ್ಕಾಗೋದು. ಸೊ ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು. ಫಸ್ಟ್ ಟೈಮ್ ಒಂದ್ಸಲ ಕಾಲೇಜ್ ಕಡೆಯಿಂದ ನಮಗೆ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು. ಅವಾಗ ಅಂತೂ ಈ ಪ್ಲೇಸ್ನ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿರಲಿಲ್ಲ ಗೈಸ್. ಅಷ್ಟು ಸಕ್ಕತ್ತಾಗಿತ್ತು. ಹೆಂಗಿತ್ತು ಅಂದರೆ ಆ್ಯಕ್ಚುಲಿ ಅವಾಗೆಲ್ಲ ನ್ಯೂಸಲ್ಲಿ ಹಾಕ್ತಿದ್ರು ಅನಿಸುತ್ತೆ, ಇಲ್ಲಿ ಕ್ಲೈಮೇಟ್ ಸರಿ ಇಲ್ಲ, ಹೋಗಬೇಡಿ, ಇವಾಗ ಈ ಪ್ಲೇಸಲ್ಲಿ ಇವಾಗ ತುಂಬ ಮಳೆ ಇದೆ, ಡೇಂಜರ್ ಆಗಿದೆ, ಹೋಗಬಾರ್ದು ಅಂತ. ನಮಗೆ ಗೊತ್ತಿರಲಿಲ್ಲ. ನಾವು ಅದೇ ಟೈಮಿಗೆ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ. ಹೆಂಗಿತ್ತು ಅಂತ ಗೈಸ್, ಡ್ರಿಸ್ಲಿಂಗ್ ಒಂದು ಕಡೆ ಫುಲ್ ಫಾಗು. ಆ ಕ್ಲೈಮೇಟ್ನ ಇವತ್ತಿನವರೆಗೂ ಮರೆಯೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ಗೈಸ್, ಬಂದ್ವಿ. ಇದೇ ಭೈರವೇಶ್ವರ ಸ್ವಾಮಿ ಟೆಂಪಲ್. ಆವಾಗ ತುಂಬ ಖಾಲಿ ಇತ್ತು, ಇವಾಗ ತುಂಬ ರಶ್ ಇದೆ ಮೂವಿಯಲ್ಲಿ. ಒಳ್ಳೆ ಫೋಟೋಸು, ಒಳ್ಳೆ ವೀಡಿಯೋಸ್ ಎಲ್ಲ ತಗೊಂಡು ಆ ಪ್ಲೇಸ್ನ ಫುಲ್ಲು ಎಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಪ್ಲೇಸಿಗೆ ಹೊರಡ್ತಾ ಇದ್ದೀವಿ ಇವಾಗ. ಗೈಸ್, ನೆಕ್ಸ್ಟು ದೇವರ ಮನೆಗೆ ಹೋಗ್ತಾ ಇದ್ದೀವಿ. ದೇವರ ಮನೆಯಲ್ಲಿ ಕೂಡ ಕಾಲಭೈರವೇಶ್ವರ ಟೆಂಪಲ್ ಇದೆ. ಆ ಟೆಂಪಲ್ ನೋಡೋಣ ಬನ್ನಿ. ಇಲ್ಲಿಂದ ನೋಡೋಕ್ಕೆ ಫಾಗ್ ಇದೆ ಗೈಸ್, ನಿಮ್ಗೆ ತೋರಿಸ್ತೀನಿ ಬನ್ನಿ. ಫುಲ್ಲು ಫಾಗ್ ಮುಚ್ಕೊಂಡು ಕವರ್ ಆಗಿದೆ, ಬಟ್ ನಿಮ್ಗೆ ಇಲ್ಲಿ ಕಾಣಿಸ್ತಿಲ್ಲ ಅಂತ. ಅಲ್ಲಿ ಮೇಲೋಗಿ ನೋಡೋಣ ಬನ್ನಿ. ಕಾಲಭೈರವೇಶ್ವರ ಟೆಂಪಲ್ಲು, ಆ ಬೆಟ್ಟಕ್ಕೆ ನಾವು ಹೋಗ್ಬೇಕಾಗಿರೋದು. ಅಲ್ಲೇ ಇಲ್ಲಿ ಆಪೋಸಿಟಲ್ಲಿ ನೋಡಿದ್ರೆ ಟೆಂಪಲ್ ಆಪೋಸಿಟು ಇಲ್ಲಿ ಲೇಕ್ ಇದೆ ಅಲ್ವಾ, ಇಲ್ಲಿಂದನೇ ನೀರು ತಗೊಂಡು ದಿನ ಅಭಿಷೇಕ ಮಾಡಿಸ್ತಾರೆ. ವರ್ಷಕ್ಕೊಂದ್ಸಲ ದೊಡ್ಡ ಪೂಜೆ ನಡೆಸ್ತಾರೆ ಗಾಯ್ಸ್ ಇಲ್ಲಿ. ಬನ್ನಿ ಇವಾಗ ಬೆಟ್ಟದ ಮೇಲೆ ಹೋಗೋಣ, ಹೆಂಗಿದೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇವಾಗ ಟೆಂಪಲ್ ಮುಗಿಸ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೋಡೋಕ್ಕೆ ಫಾಗ್ ಕಾಣಿಸುತ್ತೆ ಗಾಯ್ಸ್. ಹತ್ರ ಹೋದರೆ ಫಾಗೇ ಇಲ್ಲ. ಅದೇನೋ ಗೊತ್ತಿಲ್ಲ, ನಾನು ಹೋಗೋ ಪ್ಲೇಸ್ಗೆಲ್ಲ ಹಿಂಗೆ ಆಗುತ್ತೆ. ಸರಿ, ಮೇಲಾದರೂ ಹೋಗಿ ನೋಡೋಣ ಬನ್ನಿ, ಅಲ್ಲಾದರೂ ಇದೆಯಾ ಇಲ್ವಾ ಅಂತ. ಅಲ್ಲಿ ನೋಡಿ, ಮೇಲತ್ತು ಹೋಗ್ತಾ ಇದ್ದೀವಿ. ದೇವರ ಮನೆ ಬೆಟ್ಟ ನೋಡೋಕ್ಕೆ ಹೆಂಗಿದೆ ನೋಡಿ ಗೈಸ್. ಫುಲ್ಲು ಕಲ್ಲು, ಮಣ್ಣು.
ಬಿಸಿಲಿತ್ತು ಅಂದರೆ ನಾನು ಸ್ಟಾರ್ಟಿಂಗ್ ಹೋದಾಗ ನಾನು ಅಂದ್ಕೊಂಡೇ ಇರಲಿಲ್ಲ ಬಿಸಿಲಿತ್ತು. ಹೋಗ್ತಾ ಹೋಗ್ತಾ ಫುಲ್ಲು ಫಾಗು, ಮಳೆನೇ ಬಂದ್ಬಿಡ್ತು ಗೈಸ್. ಮಳೆ ಬರ್ತಿದೆ, ಮಳೆ ಬರೋವಾಗಲೇ ಗೈಸ್ ಈ ಪ್ಲೇಸ್ ಮಸ್ತಾಗಿರೋದು. ಒಂದು ಬಿಸಿ ಬಿಸಿ ಮ್ಯಾಗಿ ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಬನ್ನಿ ಗೈಸ್. ಕಾಫಿ ಎಸ್ಟೇಟು ಈ ಕಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಇದು ಫುಲ್ಲು ಕಾಫಿ ಎಸ್ಟೇಟ್ ಗೈಸ್. ಚೆನ್ನಾಗಿದೆ ನೋಡಿ ಗೈಸ್. ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ, ನೀವು ಖಂಡಿತ ಈ ಪ್ಲೇಸಿಗೆ ಬಂದು ಫೀಲ್ ಮಾಡಿದ್ರೇನೆ ಗೈಸ್ ನಿಮ್ಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್. ಅದು ಈ ಕ್ಲೈಮೇಟ್ನಲ್ಲಂತೂ ನೀವು ಖಂಡಿತ ಬರಲೇಬೇಕು ಗೈಸ್. ಒನ್ಸ್ ವಿಸಿಟ್ ಮಾಡಿ ಕಳೆದೋಗ್ತೀರಾ. ನೋಡಿ ಗೈಸ್ ಫಾಗ್ ಜೊತೆ ಈ ಪ್ಲೇಸ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಈ ಮೂಮೆಂಟ್ಸ್ನೆಲ್ಲ ಖಂಡಿತ ಕ್ಯಾಪ್ಚರ್ ಮಾಡಬೇಕು ಗೈಸ್. ಖಂಡಿತ ಒಂದ್ಸಲ ವಿಸಿಟ್ ಮಾಡಿ. ರೋಡಲ್ಲಿ ಇವಾಗ ಬರ್ತಾನೆ ಒಂದು 4 ಫಾಲ್ಸ್ ನೋಡಿದೆ ಗೈಸ್. ಇದು ಫಾಲ್ಸ್ ಅಲ್ಲ, ಬಟ್ ಯಾವುದೋ ಕಡೆ ಹಂಗೆ ರೋಡಲ್ಲೇ ನೀರು ಹೋಗ್ತಾ ಇದೆ ಗೈಸ್. ನೋಡಿ ಗೈಸ್ ಅದೇ ನೀರೇ ಇದು, ಎಷ್ಟು ಚೆನ್ನಾಗಿದೆ ಗೈಸ್. ಫುಲ್ಲು ನೆನ್ಬಿಟ್ಟು ಖಾರ ಪೈನಾಪಲ್ ತಿಂತದೆ. ಚಾರ್ಮುಡಿ ಘಾಟು ನಾನು ಹೇಳಿದ್ನಲ್ವಾ, ದಾರಿ ಉದ್ದಕ್ಕೂ ನೋಡಿ ಗೈಸ್ ಈ ಪಾತ್ನ ನೀವು ಎಂಜಾಯ್ ಮಾಡೋಕ್ಕೋಸ್ಕರನೇ ನೀವು ಇಲ್ಲಿ ಬರಬೇಕಾಗುತ್ತೆ. ಎಷ್ಟು ಚೆನ್ನಾಗಿದೆ ಅಂದರೆ ಸೀರಿಯಸ್ಲಿ ಗೈಸ್, ಒನ್ ಟೈಮ್ ನೀವು ಬಂದು ವಿಸಿಟ್ ಮಾಡಿದ್ರೆ ಮಾತ್ರನೇ ನಿಮಗೆ ಗೊತ್ತಾಗುತ್ತೆ. ನಾನು ಎಷ್ಟು ಹೇಳಿದ್ರು ನಿಮಗೆ ಗೊತ್ತಾಗಲ್ಲ, ಬಟ್ ನೋಡಿ ಫೀಲ್ ಮಾಡ್ಕೊಳ್ಳೋದೊಂಥರ, ಇಲ್ಲೇ ಬಂದು ಫೀಲ್ ಮಾಡೋದೊಂಥರ ಗೈಸ್. ನೋಡಿ ಏನು ಆ ಜಿಗ್ಜ್ಯಾಗ್ ವೇ ಇದೆಯಲ್ಲ, ಆ ಸ್ಲೋಪಲ್ಲಿ ಈ ಥರ ಕಾರಲ್ಲಿ ಹೋಗೋದು ಇನ್ನೂ ಚೆನ್ನಾಗಿರುತ್ತೆ ಗೈಸ್. ಇಲ್ಲಿ ಸೈಡಲ್ಲೊಂದು ಈ ಸತ್ತೋಗಿರೋ ಹುಳಗಳೆಲ್ಲ ಇರುತ್ತಲ್ವಾ, ಅದೆಲ್ಲ ಎಲ್ಲ ಇದೇನಿದು KP ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನ ಅಂತ ಈ ಪ್ಲೇಸಲ್ಲಿತ್ತು. ಹುಳಗಳು ಎಷ್ಟೊಂದು ವೆರೈಟಿ ಆಗಿರೋ ಹುಳಗಳು ನಾವು ಇದುವರೆಗೂ ನೋಡದೇ ಇರೋದು. ಆಮೇಲೆ ಗಿಡಗಳು, ಆಮೇಲೆ ಹಳೆ ಕಾಲದಲ್ಲಿ ಏನೇನು ಈ ವಾರೆಲ್ಲ ನಡೆಯೋವಾಗ ಏನೇನು ಥರ ವೆಪನ್ಸ್ ಯೂಸ್ ಮಾಡ್ತಾಯಿದ್ರು, ಯಾವ ಥರ ಬಟ್ಟೆ ಹಾಕೋತಾಯಿದ್ರು, ಅವಾಗ ಯಾವ ಥರ ವುಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು ಅನ್ನೋದೆಲ್ಲ ಇತ್ತು. ಈ ವೆಸಲ್ಸ್ ಕೂಡ ಗೈಸ್ ಅವ್ರು ಹೆಂಗೆ ಯಾವ ಥರ ವೆಸಲ್ಸ್ ಯೂಸ್ ಮಾಡ್ತಾರೆ ಅನ್ನೋದೆಲ್ಲ. ಬಟ್ ಇಲ್ಲಿ ಬಂದುಬಿಟ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಪ್ರೊಹಿಬಿಟೆಡ್ ಇತ್ತು, ಸೊ ಅದರಿಂದ ತೆಗಿಯೋಕ್ಕಾಗಿಲ್ಲ. ಯಾವಾಗಾದರೂ ನೀವು ಇಲ್ಲಿ ಬಂದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ಸೊ ಇನ್ನು ಉಳಿದಿರೋ ಪ್ಲೇಸ್ ಬಂದುಬಿಟ್ಟು ನಾವು ನಾಳೆ ಕಂಟಿನ್ಯೂ ಮಾಡೋಣ. ನಾಳೆನೂ ಆಚೆ ಹೋಗ್ತಿದ್ದೀವಿ, ನಾಳೆನೂ ಕಂಟಿನ್ಯೂ ಮಾಡೋಣ. ಇವತ್ತಿಗೆ ಇಷ್ಟು ಮುಗಿಸೋಣ. ಇದು ನನಗಿವತ್ತು, ನಿಮಗಿವತ್ತಲ್ಲ, ನಿಮಗೆ ಹಂಗೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ಗೈಸ್. ಫೈನಲಿ ಇವತ್ತು ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವೋ ಆ ಪ್ಲೇಸ್ ಎಲ್ಲ ವಿಸಿಟ್ ಮಾಡಾಯಿತು. ಸೊ ನಾಳೆಗೆ ಏನು ಪ್ಲ್ಯಾನ್ ಇದೆ, ಏನೇನು ಪ್ಲೇಸಸ್ ವಿಸಿಟ್ ಮಾಡ್ತಾಯಿದ್ದೀವಿ, ಏನೇನು ಪ್ಲ್ಯಾನ್ ಆಗಿದೆ ಅಂತ ನಾಳೆ ವಿಡಿಯೋಲಿ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ, ಅದನ್ನ ನೋಡಿ ತಿಳ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ.